Hello children. Today's class we are starting with a new lesson number 5 from history Odayars of Mysore. So ಇವತ್ತು ನಾವು ಒಡೆಯರ್ಸ್ ಆಫ್ ಮೈಸೂರಿನ ಒಂದು ಲೆಸನನ್ನು ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಇಂಟ್ರೊಡಕ್ಷನ್. ದ ಒಡೆಯರ್ಸ್ ಆಫ್ ಮೈಸೂರು ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಆರ್ ಇಂಟ್ರೊಡ್ಯೂಸ್ಡ್. ಸೊ ಇಲ್ಲಿ ಯಾರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಒಡೆಯರ್ಸ್ ಆಫ್ ಮೈಸೂರು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಇಂಪಾರ್ಟೆಂಟ್ ಒಡೆಯರ್ಸ್ ರೂಲರ್ಸ್ ಲೈಕ್ ಕೃಷ್ಣರಾಜ ಒಡೆಯರ್ ಫೋರ್ತ್ ಆ್ಯಂಡ್ ಅದರ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಸೊ ಈ ಲೆಸನಲ್ಲಿ ನೀವು ಕೃಷ್ಣರಾಜ ಒಡೆಯರ್ ಫೋರ್ತು ಮತ್ತು ಬೇರೆ ಒಂದು ರಾಜರ ಬಗ್ಗೆನೂ ಸಹ ತಿಳ್ಕೊತೀರಾ. The important of Diwans are introduced. Also you are knowing about Diwans like Vishveshwaraya, Misra and all. So now we know what is competencies. Appreciating pro-people achievements of Krishnadevaraya. So we are knowing the achievements of Krishnadevaraya. The reasons and results of Battle of Hyder Ali and Tippu Sultan against British. So on the 4 Anglo-Mysore wars ಆಗುತ್ತೆ. ಸೊ ಅದಕ್ಕೆ ಕಾರಣಗಳೇನು, ಅದರಿಂದ ಆದ ಒಂದು ರಿಸಲ್ಟ್ಸ್ ಏನು ಅನ್ನೋದ್ರ ಬಗ್ಗೆ, ಬ್ಯಾಟಲ್ಸ್ ಯುದ್ಧದ ಬಗ್ಗೆ ನಾವು ತಿಳ್ಕೊತೀವಿ. ಏನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಈ ಒಂದು ಯುದ್ಧನ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಸೊ ಆಲ್ಸೋ ವಿ ಆರ್ ನೋಯಿಂಗ್ ಅಬೌಟ್ ದಟ್ ರೀಸನ್ಸ್ ಕಾರಣ ಮತ್ತು ರಿಸಲ್ಟ್ಸ್ ಆಲ್ಸೋ ವಿ ಆರ್ ನೋಯಿಂಗ್. ಆ್ಯಂಡ್ ಆಲ್ಸೋ ಕಾಂಟ್ರಿಬ್ಯೂಷನ್ ಆಫ್ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಸೊ ಯಾವ ರೀತಿಯಾದ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡಿದ್ರು ಹೈದರ್ ಅಲಿ ಮತ್ತು ಟಿಪ್ಪು. ದ ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅವರ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ತಿಳ್ಕೊತೀವಿ. ಆ್ಯಂಡ್ ಆಲ್ಸೋ ವಿ ಆರ್ ನೋಯಿಂಗ್ ದ ಹಿಸ್ಟೋರಿಕಲ್ ಪ್ಲೇಸಸ್ ಆಫ್ ಮೈಸೂರು ಆನ್ ಎ ಮ್ಯಾಪ್. ಸೊ ಲೆಟ್ಸ್ ವಿ ಸ್ಟಾರ್ಟ್ ವಿತ್ ದ ಲೆಸನ್ ಚಿಲ್ಡ್ರನ್ಸ್. ಸೊ ನಾವು ವಿ ನೋ ಅಬೌಟ್ ಇಂಪಾರ್ಟೆಂಟ್ ಒಡೆಯರ್ಸ್ ಆಫ್ ಮೈಸೂರು. ಯದುರಾಯ ವಾಸ್ ದ ಫಸ್ಟ್ ಕಿಂಗ್ ಆಫ್ ಮೈಸೂರು ಒಡೆಯರ್. ಸೊ ಯಾರು ಮೊದಲನೇ ರಾಜ? ಮೈಸೂರಿನ ಒಡೆಯರ್ಸರ ರಾಜ ಯಾರು? ಫಸ್ಟ್ ರಾಜ ಯದುರಾಯ. ಸೊ ಯದುರಾಯ ಬಂದು ಈ ಒಂದು ಮೈಸೂರು ಒಡೆಯರ್ಸ್ನ ಫಸ್ಟು ರಾಜನಾಗಿದ್ದ. ಸೊ ಹಿ ವಾಸ್ ರೂಲ್ಡ್ ಫ್ರಮ್ 1399 to 1423 ಸೆಂಚುರಿ. ಗಂಡಬೇರುಂಡ ವಾಸ್ ದ ಎಂಬ್ಲಮ್ ಆಫ್ ದ ಸ್ಟೇಟ್. ಸೊ ಈ ಒಂದು ಸಾಮ್ರಾಜ್ಯದ ಒಂದು ಎಂಬ್ಲಮ್ ಯಾವುದಾಗಿತ್ತು, ಲಾಂಛನ ಯಾವುದಾಗಿತ್ತು ಅಂದರೆ ಗಂಡಬೇರುಂಡ. ಸೊ ಗಂಡಬೇರುಂಡ ಬಂದು 2 ತಲೆ ಇರೋ ಒಂದು ಪಕ್ಷಿ. ಸೊ ಅದು ಗಂಡಬೇರುಂಡ. ಸೊ ನೀವು ಎಂಬ್ಲಮ್, ಕರ್ನಾಟಕದ ಒಂದು ಎಂಬ್ಲಮ್ ಸಿಂಬಲ್ ಏನಿರುತ್ತೆ ಅದರಲ್ಲಿ ನೀವು ನೋಡ್ತೀರ ಈ ಒಂದು ಗಂಡಬೇರುಂಡ ಪಕ್ಷಿನ. ಸೊ ಅದು ತುಂಬಾ ಮ್ಯಾಜಿಕಲ್ ಟ್ರಿಕ್ಸು ಮತ್ತು ಸ್ಟ್ರೆಂತ್ ಆಗಿರುತ್ತೆ. ಸೊ ಅದಕ್ಕೆ ಅದನ್ನು ಈ ಒಂದು ಲಾಂಛನವಾಗಿ ಯೂಸ್ ಮಾಡಿರ್ತಾರೆ ಮೈಸೂರು ಒಡೆಯರ್ಸು. ಗಂಡಬೇರುಂಡನ ಲಾಂಛನವಾಗಿ ಯೂಸ್ ಮಾಡ್ತಾರೆ. ಸೊ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ನೋಡ್ತೀರಾ, ಎಂಬ್ಲಮ್ಮಲ್ಲಿ ಆ ಮಧ್ಯದ ಭಾಗದಲ್ಲಿ ನೀವು ನೋಡ್ಬೋದು ಆ ಒಂದು ಪಕ್ಷಿನ. ಶ್ರೀರಂಗಪಟ್ಟಣ ವಾಸ್ ದೇರ್ ಫಸ್ಟ್ ಕ್ಯಾಪಿಟಲ್. ಸೊ ಅವ್ರ ಫಸ್ಟ್ ಕ್ಯಾಪಿಟಲ್ ಯಾವುದಾಗಿತ್ತು? ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ವಾಸ್ ದ ಫಸ್ಟ್ ಕ್ಯಾಪಿಟಲ್. Now we know about Chikkadevaraya. He ruled from 1673 to 1704 century. Chikkadevaraya is the prominent king of early kings. So early ರಾಜರಲ್ಲಿ ತುಂಬ ಪ್ರಾಮಿನೆಂಟ್ ರಾಜನ ಯಾರಾಗಿದ್ದ? ಚಿಕ್ಕದೇವರಾಯ. ಈ ಇಂಪ್ಲಿಮೆಂಟೆಡ್ ಮೆನಿ ಪ್ರೋ ಪೀಪಲ್ ಮೆಷರ್ಸ್. ಸೊ ಪ್ರೋ ಪೀಪಲ್ ಜನರಿಗೆ ಒಂದು ಸಂಬಂಧಪಟ್ಟ ಒಂದು ಮೆಷರ್ಸ್ ಅಂದರೆ ಜನರ ಸಾಮಾನ್ಯ ಅಂದರೆ ಉದ್ಧಾರ ಆಗೋದಕ್ಕೋಸ್ಕರ ಒಂದು ಮೆಷರ್ಸನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು? ಚಿಕ್ಕದೇವರಾಯ. ಈ ಓಪನ್ ಅತಾರ ಕಚೇರಿ ವಿತ್ 18 ಡಿಪಾರ್ಟ್ಮೆಂಟ್ಸ್. ಸೊ ಅತಾರ ಕಚೇರಿನ ಓಪನ್ ಮಾಡ್ತಾರೆ, ಅಂತರ್ ಕಚೇರಿ ಅಂತ ಹೇಳ್ತೀವಿ. ಸೊ ಅದು 18 ಡಿಪಾರ್ಟ್ಮೆಂಟ್ಸಲ್ಲಿರುತ್ತೆ. ಓಕೆ. ಈ ಬಿಲ್ಟ್ ಎ ಡ್ಯಾಮ್ ಅಕ್ರಾಸ್ ದ ವೆಸ್ಟರ್ನ್ ಸ್ಟ್ರೀಮ್ ಆಫ್ ರಿವರ್ ಕಾವೇರಿ ನಿಯರ್ ಶ್ರೀರಂಗಪಟ್ಟಣ ಆ್ಯಂಡ್ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟಿ. ಅಷ್ಟೇ ಅಲ್ಲದೆ ಅವರು ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇಲ್ಲಿ ವೆಸ್ಟರ್ನ್ ಸ್ಟ್ರೀಮ್ ರಿವರ್ ಕಾವೇರಿಗೆ ವೆಸ್ಟರ್ನ್ ಸೈಡ್ ಏನು ನೀರು ಹರಿತಾ ಇರುತ್ತೆ ಅಲ್ಲೊಂದು ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ. ಆಯಿತಾ? ಯಾಕೆ ಅಂದರೆ ಒಂದು ವ್ಯವಸಾಯಕ್ಕೆ ನೀರನ್ನು ಸರಬರಾಜು ಮಾಡೋದಕ್ಕೋಸ್ಕರ ಈ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಯಾರು? ಚಿಕ್ಕದೇವರಾಯ. He introduced thrift in his administration and enriched treasury and was conferred with the Navakoti Narayana title. ಸೊ ಇವರು ತುಂಬಾ ಒಂದು ಥ್ರಿಫ್ಟ್ ಇನ್ ಇಸ್ ರಜ ಅಂದರೆ ಇಂಟ್ರೊಡ್ಯೂಸ್ ಮೆನಿ ಥ್ರಿಫ್ಟ್ ಇನ್ ಇಸ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ಎಷ್ಟೋ ರೀತಿಯಾದ ಒಂದು ಬೊಕ್ಕಸಕ್ಕೆ ಹಣಕಾಸು ಬರೋ ರೀತಿಯಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತನ ಮಾಡ್ತಾರೆ ಯಾರು? ಚಿಕ್ಕದೇವರಾಯ. ಸೊ ಇದರಿಂದ ಏನಾಗುತ್ತೆ? ಎನ್ರಿಚ್ ಆಗುತ್ತೆ, ತುಂಬಾ ಫೇಮಸ್ ಆಗುತ್ತೆ ಮತ್ತು
ಟ್ರೆಷರಿ ಏನಿರುತ್ತೆ ಅಲ್ಲಿ ಸಹ ದುಡ್ಡು ತುಂಬಾ ಸೇರ್ಕೊಳುತ್ತೆ. ಸೊ ಟ್ರೆಷರಿ ಫುಲ್ಲಿ ಮಣಿಯಿಂದ ಸೇರ್ಕೊಳುತ್ತೆ. ಆ್ಯಂಡ್ ವಾಸ್ ಕನ್ಫರ್ಡ್ ಅಂದರೆ ಅವ್ರನ್ನ ಯಾವ ಒಂದು ಟೈಟಲನ್ನ ಕೊಡೋದ್ರ ಮೂಲಕ ಕರಿತಾ ಇದ್ರು ಅಂದರೆ ನವಕೋಟಿ ನಾರಾಯಣ ಅನ್ನೋ ಒಂದು ಬಿರುದನ್ನು ಕೊಡ್ತಾರೆ. ಯಾಕೆ ಕರೀತಾರೆ, ಏನು ಮಾಡ್ತಾರೆ ಅವರು, ಎಷ್ಟೊಂದು ಮೆಷರ್ಸನ್ನು ಮಾಡ್ತಾರೆ, ಒಂದು ಆದಾಯ ಬರೋ ಥರ ಒಂದು ಆಡಳಿತನ ಮಾಡೋದ್ರ ಮೂಲಕ ಮೆಷರ್ಸನ್ನ ಮಾಡ್ತಾರೆ. ಯಾರು, ಚಿಕ್ಕದೇವರಾಜ ಒಡೆಯರು ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ನ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಟ್ರೆಷರಿ ಏನಿರುತ್ತೆ, ಒಂದು ದುಡ್ಡು ಏನಾಗುತ್ತೆ ಜಾಸ್ತಿ ಆಗುತ್ತೆ, ಇನ್ಕಮು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅವರು ಒಂದು ಕನ್ಫರ್ಡ್ ಅಂದರೆ ಅವ್ರಿಗೆ ಒಂದು ಟೈಟಲ್ ಸಿಗುತ್ತೆ, ಏನಪ್ಪ ಅಂದರೆ ನವಕೋಟಿ ನಾರಾಯಣ. ಸೊ ಈ ಗಾಟ್ ದ ಟೈಟಲ್ ನವಕೋಟಿ ನಾರಾಯಣ. ಸೊ ಯಾರನ್ನು ನವಕೋಟಿ ನಾರಾಯಣ ಅಂತ ಕರಿತಾಯಿದ್ರು, ಚಿಕ್ಕದೇವರಾಯನ ನವಕೋಟಿ ನಾರಾಯಣ ಅಂತ ಕರಿತಾಯಿದ್ರು. ಯಾಕೆ ಅಂದರೆ ಅವರ ಒಂದು ಟ್ರೆಷರಿ ಒಂದು ಭರ್ತಿ ಆಗೋದಕ್ಕೆ ಕಾರಣ ಆಗಿರ್ತಾರೆ ಯಾರು, ಚಿಕ್ಕದೇವರಾಯ. ಸೊ ಈಸ್ ನೋನ್ ಆ್ಯಸ್ ದ ಟೈಟಲ್ ನವಕೋಟಿ ನಾರಾಯಣ. ಮೈಸೂರು ಸ್ಟೇಟ್ ವಾಸ್ ಪ್ರಾಸ್ಪರಸ್ ಡ್ಯೂರಿಂಗ್ ದ ರೀಜನ್ ಆಫ್ ಚಿಕ್ಕದೇವರಾಯ. ಸೊ ಚಿಕ್ಕದೇವರಾಯರ ಒಂದು ಆಳ್ವಿಕೆಯಲ್ಲಿ ಮೈಸೂರು ಸ್ಟೇಟು ತುಂಬ ಪ್ರಾಸ್ಪರಸ್ ಆಗಿರುತ್ತೆ, ರಿಚ್ ಆಗಿರುತ್ತೆ. ಬಟ್ ದ ಲೇಟರ್ ಕಿಂಗ್ಸ್ ವೇರ್ ವೀಕ್. ಅವ್ರು ಆದಮೇಲೆ ಬಂದ ಒಂದು ಆಳ್ವಿಕೆ ಮಾಡಿದ ರಾಜರು ಏನಾಗಿರ್ತಾರೆ, ತುಂಬ ವೀಕ್ ಆಗಿರ್ತಾರೆ, ಅಷ್ಟೊಂದು ಬಲಶಾಲಿ ಆಗಿರೋದಿಲ್ಲ. ಸೊ ದೇ ಆರ್ ವೀಕ್. ಸೊ ದ ಅಡ್ಮಿನಿಸ್ಟ್ರೇಷನ್ ವಾಸ್ ಓವರ್ ಸೀನ್ ಬೈ ದಳವಾಯ್ಸ್. ಸೊ ಇದರಿಂದ ಏನಾಗುತ್ತೆ, ದಳವಾಯಿರ ಒಂದು ಆಳ್ವಿಕೆ ಬರುತ್ತೆ. ಯಾಕೆ, ರಾಜರು ತುಂಬ ವೀಕ್ ಆಗಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಏನಾಗುತ್ತೆ, ಆಡಳಿತ ಒಂದು ದಳವಾಯಿಸರ ಒಂದು ರೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಳವಾಯಿಸರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೂಲ್ ಇನ್ ದ ನೇಮ್ ಆಫ್ ಕಿಂಗ್ಸ್. ಈ ದಳವಾಯಿಸ್ ಏನು ಮಾಡ್ತಾರೆ, ರಾಜರ ಹೆಸರಲ್ಲಿ ಇವರು ಮಿಲಿಟರಿ ಜನರಲ್ಸ್ ಅಂತ ಹೇಳ್ತೀವಿ. ಸೊ ಇವ್ರು ಏನು ಮಾಡ್ತಾರೆ, ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ, ಇದೇನು ಮಕ್ಕಳ ಅಂತರ ಕಚೇರಿ ಮೈಸೂರಲ್ಲಿ. ಸೊ ಇದನ್ನು ಯಾರು ಕಟ್ಟಿಸಿದ್ರು, ಯಾರು, ಚಿಕ್ಕದೇವರಾಯ ಅಲ್ವಾ. ಸೊ 18 ಡಿಪಾರ್ಟ್ಮೆಂಟ್ಸ್ ಇರೋ ಒಂದು ಕಚೇರಿ. ಸೊ ಮೈಸೂರಲ್ಲಿ ನಾವು ಇದನ್ನು ನೋಡ್ತೀವಿ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ಅಬೌಟ್ ದ ಚಿಕ್ಕದೇವರಾಯ. ಸೊ ನಾವು ವಿ ನೋ ಅಬೌಟ್ ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ಹೈದರ್ ಅಲಿ 1761 to 1782 century. Hyder Ali was an eminent commander in ದಳವಾಯಿ ನಂಜರಾಜಯ್ಯ ಆರ್ಮಿ. ಸೊ ಇಲ್ಲಿ ಹೈದರ್ ಅಲಿ ಏನಾಗಿರ್ತಾರೆ, ಕಮಾಂಡರ್ ಆಗಿರ್ತಾರೆ. ಯಾರ ಒಂದು ಕೈ ಕೆಳಗಡೆ, ದಳವಾಯಿ ನಂಜರಾಜಯ್ಯನ ಕೆಳಗಡೆ. ಸೊ ನಂಜರಾಜನ ಆರ್ಮಿಯ ಕೈ ಕೆಳಗಡೆ ಒಂದು ಕಮಾಂಡರ್ ಆಗಿರ್ತಾನೆ, ಮಾಮೂಲಿ ಸೈನಿಕನಾಗಿರ್ತಾನೆ, ಕಮಾಂಡರ್ ಆಗಿರ್ತಾನೆ. ಯಾರು, ಹೈದರ್ ಅಲಿ. ಹಿ ವಾಸ್ ಬ್ರೇವ್ ಆ್ಯಂಡ್ ಅಡ್ವೆಂಚರಿಯಸ್. ತುಂಬ ಬ್ರೇವ್ ಆಗಿರ್ತಾನೆ, ಅಡ್ವೆಂಚರಿಯಸ್ ಆಗಿರ್ತಾನೆ. ಸೊ ಈ ವಾನ್ ಮೆನಿ ಬ್ಯಾಟಲ್ಸ್ ಆ್ಯಂಡ್ ಅಕ್ಯುಮುಲೇಟೆಡ್ ಆರ್ಮಿ ಆ್ಯಂಡ್ ವೆಲ್ತ್. ಎಷ್ಟೋ ಯುದ್ಧನ ಗೆಲ್ಲೋದಕ್ಕೆ ಕಾರಣಕರ್ತನಾಗಿರ್ತಾನೆ ಯಾರು, ಹೈದರ್ ಅಲಿ. ಮತ್ತು ಈ ರೀತಿ ಬ್ಯಾಟಲ್ಸನ್ನ ಮಾಡಿ ಆರ್ಮಿ ಮತ್ತು ವೆಲ್ತನ್ನ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾನೆ. ದಿಸ್ ಮೇಡ್ ಹಿಮ್ ಗೇನ್ ರೆಸ್ಪೆಕ್ಟ್ ಫ್ರಮ್ ದ ಕಿಂಗ್. ಸೊ ಇದರಿಂದ ಏನಾಗುತ್ತೆ, ರಾಜರಿಂದ ಅವನಿಗೆ ತುಂಬಾ ರೆಸ್ಪೆಕ್ಟ್ ಸಿಗ್ತಾ ಇರುತ್ತೆ, ಗ್ರೇಟ್ ರೆಸ್ಪೆಕ್ಟ್ ಸಿಗುತ್ತೆ ರಾಜನಿಂದ. ವೆನ್ ದೆರ್ ವಾಸ್ ಅ ರಿವಾಲ್ಟ್ ಇನ್ ದ ಕ್ಯಾಪಿಟಲ್ ಸಿಟಿ. ಸೊ ಇಲ್ಲಿ ಕ್ಯಾಪಿಟಲ್ ಸಿಟಿಲಿ ಏನಾಗುತ್ತೆ, ರಿವಾಲ್ಟ್ ಇರುತ್ತೆ. ಮೈಸೂರಲ್ಲಿ ರಿವಾಲ್ಟ್ ಆಗುತ್ತೆ, ಯುದ್ಧ ಆಗುತ್ತೆ, ಅವರಲ್ಲೇ ಗಲಭೆ ಆಗುತ್ತೆ. ಸೊ ಹೈದರ್ ಅಲಿ ಸಪ್ರೆಸ್ಡ್ ಇಟ್ ಆ್ಯಂಡ್ restored the kingship of ಕೃಷ್ಣರಾಜ ಒಡೆಯರ್ ಆ್ಯಂಡ್ ರಿಮೂವ್ಡ್ ದ ದಳವಾಯಿ ಆ್ಯಂಡ್ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್. ಸೊ ಏನು ಅಲ್ಲಿ ಕ್ಯಾಪಿಟಲ್ನಲ್ಲಿ ಸಿಟಿಯಲ್ಲಿ ಒಂದು ರಿವಾಲ್ಟ್ ಆಗುತ್ತೆ. ಸೊ ಹೈದರ್ ಅಲಿ ಏನು ಮಾಡ್ತಾನೆ, ಅದನ್ನು ಸಪ್ರೆಸ್ ಮಾಡೋದ್ರ ಮೂಲಕ ಅವನು ರಾಜಶ್ರೇಯನ್ನು ಒಂದು ಕಿಂಗ್ಶಿಪ್ ಏನಿದೆ ಕೃಷ್ಣರಾಜ ಒಡೆಯರು ಅವರನ್ನು ಒಂದು ರಿಮೂವ್ ಮಾಡೋದ್ರ ಮೂಲಕ, ರೆಸ್ಟೋರ್ಡ್ ಮಾಡೋದ್ರ ಮೂಲಕ, ದಳವಾಯಿ ಅನ್ನೋ ಒಂದು ಏನು ಒಂದು ಶಿಪ್ ಇರುತ್ತೆ ಅಂದರೆ ಆಳ್ವಿಕೆ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಅವನೇ ಈ ಒಂದು ಮೈಸೂರಿನ ರಾಜ, ನಾನು ಇದನ್ನು ಆಳ್ವಿಕೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡ್ಕೊತಾನೆ ಹೈದರ್ ಅಲಿ. ಸೊ ಈ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಹಿಮ್ಸೆಲ್ಫ್. ಸೂನ್ ಆಫ್ಟರ್ ಟೇಕಿಂಗ್ ಓವರ್ ದ ಅಡ್ಮಿನಿಸ್ಟ್ರೇಷನ್, ಸೊ ಅವನು ಆಡಳಿತನ ಅವನ ಕೈಗೆ ತೊಗೊಂಡೋದ್ಮೇಲೆ ಈ ಎಂಗೇಜ್ಡ್ ಇನ್ ಎಕ್ಸ್ಟೆಂಡಿಂಗ್ ದ ಬಾರ್ಡರ್ಸ್ ಆಫ್ ದ ಸ್ಟೇಟ್. ಸೊ ಏನು ಮಾಡ್ತಾನೆ, ಈ ಒಂದು ಬಾರ್ಡರ್ಸ್ ಏನಿರುತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರು, ಹೈದರ್ ಅಲಿ. ಈ ಡಿಫಿಟೆಡ್ ಕೆಲದಿ ರೂಲರ್ಸ್ ಆ್ಯಂಡ್ ಕಾನ್ಫಿಸ್ಕೇಟೆಡ್ ದೇರ್ ವೆಲ್ತ್ ಆ್ಯಂಡ್ ಇಂಪ್ರೂವ್ಡ್ ಈಸ್ ಫೈನಾನ್ಷಿಯಲ್ ಸ್ಟೇಟಸ್. ಈ ಆಲ್ಸೋ ಟುಕ್ ಓವರ್ ದ ಚಿತ್ರದುರ್ಗ ಫೋರ್ಟ್ ವಿತ್ ಎ ಲಾಟ್ ಆಫ್ ಡಿಫಿಕಲ್ಟೀಸ್. ಅವರು ಕೆಲದಿ ರೂಲರ್ನ ಸೋಲಿಸಿ ಅಲ್ಲಿ ವೆಲ್ತನ್ನ ಏನು ಮಾಡ್ತಾನೆ, ಅಂದರೆ ವಶ ಮಾಡ್ಕೊಳೋದ್ರ ಮೂಲಕ ಒಂದು ಫೈನಾನ್ಷಿಯಲ್ ಸ್ಟೇಟಸ್ನ ಇಂಪ್ರೂವ್ ಮಾಡ್ತಾನೆ ಹೈದರ್ ಅಲಿ.
ಅದಷ್ಟೇ ಅಲ್ಲದೆ ಟುಕ್ ಓವರ್ ಚಿತ್ರದುರ್ಗ ಫೋರ್ಟ್, ಚಿತ್ರದುರ್ಗ ಕೋಟೆನೂ ಸಹ ಆಕ್ರಮಣ ಮಾಡ್ತಾನೆ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್. ಒನಕೆ ಓಬವ್ವ ಕೇಳಿದಿರಲ್ಲ. ಸೊ ಒನಕೆ ಓಬವ್ವ ಇವರ ಒಂದು ಸೈನ್ಯನ ಏನು ಮಾಡ್ತಾಳೆ, ಸೊ ಹೇಗೆ ಒಂದು ಸೋಲಿಸಿ ಅವ್ರನ್ನ ಇದು ಮಾಡ್ತಾಳೆ. ಬಟ್ ಕೊನೆಗೂ ತುಂಬ ಕಷ್ಟದಿಂದಲೇ ಚಿತ್ರದುರ್ಗ ಕೋಟೆನ ವಶಪಡಿಸ್ಕೊತಾನೆ ಯಾರು, ಹೈದರಾಲಿ. ಬ್ಯಾಟಲ್ಸ್ ವಿತ್ ಬ್ರಿಟಿಷ್. ಸೊ ಇಲ್ಲಿ ಹೈದರಾಲಿ ಯುದ್ಧಗಳನ್ನು ಮಾಡಬೇಕಾಗತ್ತೆ ಬ್ರಿಟಿಷರ ಜೊತೆ. ಸೊ ಅಷ್ಟರಲ್ಲೇ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿರ್ತಾರೆ. ನಿಧಾನವಾಗಿ ನಮ್ಮ ದೇಶನ ಹೇಗೆ ಒಂದು ಆಕ್ರಮಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಬ್ರಿಟಿಷರು. ಸೊ ಈ ಟೈಮಲ್ಲಿ ಹೈದರಾಲಿ ಮತ್ತು ಟಿಪ್ಪು ಬ್ರಿಟಿಷವ್ರ ಜೊತೆ ಯುದ್ಧ ಮಾಡಬೇಕಾಗಿರುತ್ತೆ. ಓಕೆ, ವಿ ನೋ ಅಬೌಟ್ ಬ್ರಿಟಿಷ್ ಅವರು ಹೇಗೆ ಹೈದರಾಲಿ ಬ್ರಿಟಿಷವ್ರ ವಿರುದ್ಧ ಯುದ್ಧ ಮಾಡ್ದ ಅಂತ. ದ ಬ್ರಿಟಿಷ್ ಕೇಮ್ ಫಾರ್ ಬಿಸ್ನೆಸ್ ಆ್ಯಂಡ್ ಗ್ರ್ಯಾಜುಯಲಿ ಬಿಕೇಮ್ ಪವರ್ಫುಲ್ ಇನ್ ಪಾಲಿಟಿಕ್ಸ್. ಸೊ ಬ್ರಿಟಿಷರು ಏನಕ್ಕೆ ಬರ್ತಾರೆ ನಮ್ಮ ದೇಶಕ್ಕೆ, ವ್ಯಾಪಾರಕ್ಕೋಸ್ಕರ ಬರ್ತಾರೆ. ನಿಧಾನವಾಗಿ ನಮ್ಮ ಒಂದು ಪಾಲಿಟಿಕ್ಸಲ್ಲಿ ಪವರ್ಫುಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ದ ಬ್ರಿಟಿಷ್ ಡಿಡ್ ನಾಟ್ ಟಾಲರೇಟ್ ದ ಎಕ್ಸ್ಪ್ಯಾನ್ಷನ್ ಆಫ್ ಮೈಸೂರು ಕಿಂಗ್ಡಮ್ ಇನ್ ದ ಸೌತ್ ಬೈ ಹೈದರಾಲಿ. ಸೊ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಟಾಲರೇಟ್ ಮಾಡೋದಿಲ್ಲ. ಈ ಒಂದು ಹೈದರಾಲಿ ಏನು ಮಾಡ್ತಿರ್ತಾರೆ, ಮೈಸೂರನ್ನ ಎಕ್ಸ್ಪ್ಯಾಂಡ್ ಮಾಡ್ತಿರ್ತಾನೆ ಸೌತಲ್ಲಿ, ಯಾರು, ಹೈದರಾಲಿ. ಸೊ ಇದನ್ನು ಟಾಲರೇಟ್ ಮಾಡ್ದಲೇ ಇರೋ ಒಂದು ಬ್ರಿಟಿಷರು ಏನು ಮಾಡ್ತಾರೆ, ಅಂದರೆ ಹೈದರಾಲಿ ವಿರುದ್ಧ ಯುದ್ಧನ ಮಾಡ್ತಾರೆ. ದಿಸ್ ಲೆಡ್ ಟು ಆ್ಯನ್ ಇನ್ಎವಿಕ್ಟಬಲ್ ಕ್ಲಾಶ್ ಬಿಟ್ವೀನ್ ಹೈದರಾಲಿ ಆ್ಯಂಡ್ ಟಿಪ್ಪು. ಇದರಿಂದ ಏನಾಗುತ್ತೆ, ಕ್ಲ್ಯಾಶ್ ಅಂದರೆ ಯುದ್ಧ ನಡೆಯುತ್ತೆ ಹೈದರಾಲಿ ಮತ್ತು ಬ್ರಿಟಿಷರ ವಿರುದ್ಧ. ಇದು ಕ್ಲ್ಯಾಶ್ ಆಗುತ್ತೆ ಹೈದರಾಲಿಗೂ ಬ್ರಿಟಿಷರು. ದ 4 battles waged by ಹೈದರಾಲಿ ಆ್ಯಂಡ್ ಲೇಟರ್ ಬೈ ಹಿಸ್ ಸನ್ ಟಿಪ್ಪು ಸುಲ್ತಾನ್ ಅಗೇನ್ಸ್ಟ್ ಬ್ರಿಟಿಷ್ ಆರ್ ಕಾಲ್ಡ್ ಆಂಗ್ಲೋ ಮೈಸೂರು ವಾರ್ಸ್ ಆರ್ ಮೈಸೂರು ವಾರ್ಸ್. ಸೊ ಇಲ್ಲಿ 4 ಯುದ್ಧಗಳನ್ನು ಮಾಡ್ತಾರೆ ಯಾರು, ಹೈದರಾಲಿ ಮತ್ತು ಟಿಪ್ಪು. ಸೊ ಹೈದರಾಲಿ ಟಿಪ್ಪು ಸೇರಿಕೊಂಡು 4 ಯುದ್ಧ ಆಗುತ್ತೆ. ಯಾರ ಜೊತೆ, ಬ್ರಿಟಿಷವ್ರ ಜೊತೆ. ಸೊ ಈ ಯುದ್ಧಗಳನ್ನು ನಾವು ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆ್ಯಸ್ ಆಂಗ್ಲೋ ಮೈಸೂರು ವಾರ್ಸ್ ಆರ್ ಮೈಸೂರು ವಾರ್ಸ್ ಅಂತ. ಆಂಗ್ಲೋ ಅಂದರೆ ಏನು, ಬ್ರಿಟಿಷರ್ಸು, ಬ್ರಿಟಿಷರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಆಂಗ್ಲೋ ಮೈಸೂರು ವಾರ್ಸ್ ಅಂದರೆ ಬ್ರಿಟಿಷು ಮತ್ತು ಮೈಸೂರಿನ ಮಧ್ಯೆ ನಡೆಯೋದ್ರಿಂದ ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕರಿತೀವಿ. ಸೊ ನಾವು in the first Anglo-Mysore War, the British suffered considerable loss. ಸೊ ಫಸ್ಟ್ Anglo-Mysore ವಾರಲ್ಲಿ ಏನಾಗುತ್ತೆ, ಬ್ರಿಟಿಷವರು ಲಾಸ್ ಆಗ್ತಾರೆ, ಕನ್ಸಿಡರಬಲ್ ಲಾಸ್ ಆಗ್ತಾರೆ. ಸೊ ಅದಕ್ಕೆ ಎನ್ಸ್ ದೇ ಹ್ಯಾಡ್ ಟು ಸೈನ್ ಮಡ್ರಾಸ್ ಟ್ರೀಟಿ. ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಒಪ್ಪಂದ ಮಾಡ್ಕೊತಾರೆ, ಅದು ಮಡ್ರಾಸ್ ಟ್ರೀಟಿ ಅಂದರೆ ಒಪ್ಪಂದ. ಸೊ ಬ್ರಿಟಿಷ್ ಮತ್ತು ಮೈಸೂರವರು ಒಂದು ಒಪ್ಪಂದ ಮಾಡ್ಕೊತಾರೆ. ಸೊ ಅದು ಮಡ್ರಾಸ್ ಟ್ರೀಟಿ ಅಂತೀವಿ. ವಿತ್ ಹೈದರಾಲಿ ಇನ್ಎವಿಕ್ಟಬಲಿ. ಸೊ ಹೈದರಾಲಿ ಜೊತೆ ಏನು ಮಾಡ್ತಾರೆ, ಒಂದು ಒಪ್ಪಂದ ಮಾಡ್ಕೊತಾರೆ. ಸಫರ್ ಪಡ್ತಾರಲ್ಲ, ಕನ್ಸಿಡರಬಲಿ ಲಾಸ್ ಆಗುತ್ತೆ ಯುದ್ಧದಲ್ಲಿ. ಸೊ ಅದಕ್ಕೆ ಏನು ಮಾಡಿದ್ರು, ಒಪ್ಪಂದ ಮಾಡಿಕೊಂಡ್ರು. ಯಾರ ಜೊತೆ, ಹೈದರಾಲಿ ಜೊತೆ. ಯಾವ ಒಪ್ಪಂದ, ಮಡ್ರಾಸ್ ಟ್ರೀಟಿ ಅಂತ ಕರಿತೀವಿ. ಆ್ಯಸ್ ಪರ್ ದ ಟ್ರೀಟಿ ಬೋತ್ ದ ಪಾರ್ಟೀಸ್ ರಶ್ ಟು ಈಚ್ ಅದರ್ಸ್ ರೆಸ್ಕ್ಯೂ ಇಫ್ ಅಟ್ಯಾಕ್ಡ್ ಬೈ ಎನಿ ಆರ್ಮಿ. ಸೊ ಇಲ್ಲಿ ಏನಂತ ಒಪ್ಪಂದ ಮಾಡ್ಕೊತಾರೆ ಅಂದರೆ, ಬೇರೆ ಯಾವುದೇ ಒಂದು ಆರ್ಮಿ ಈ ಒಂದು ಹೈದರಾಲಿ ಅಥವಾ ಬ್ರಿಟಿಷವ್ರನ್ನ ಒಂದು ದಾಳಿ ಮಾಡಿದಾಗ, ಸೊ ಯಾವುದೇ ಒಂದು ಬೋತ್ ದ ಪಾರ್ಟೀಸ್ ಅಂದರೆ ಬ್ರಿಟಿಷವರು ಅಥವಾ ಹೈದರಾಲಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅರ್ಥ. ಓಕೆನಾ. ದಿಸ್ ಎಲಿವಿಯೇಟೆಡ್ ದ ಸ್ಟ್ಯಾಟಸ್ ಆಫ್ ಹೈದರಾಲಿ. ಸೊ ಇದು ಏನಾಗುತ್ತೆ, ಸ್ಟೇಟಸ್ ಏನಿತ್ತು ಹೈದರಾಲಿಗೆ, ಸೊ ಅದು ಎಲಿವಿಯೇಟೆಡ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ, ಬೋತ್ ದ ಪಾರ್ಟೀಸ್ ರಶ್ ಟು ಈಚ್ ಅದರ್ ರೆಸ್ಕ್ಯೂ ಇಫ್ ಅಟ್ಯಾಕ್ಡ್ ಬೈ ಎನಿ ಎನಿಮಿ. ಸೊ ಯಾವುದೇ ಒಂದು ಎನಿಮಿ ಒಂದು ದಾಳಿ ಮಾಡೋಕ್ಕೆ ಬಂದಾಗ, ಸೊ ಬೋತ್ ದ ಪಾರ್ಟೀಸು ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಈಗ ಹೈದರಾಲಿನ ಒಂದು ಬೇರೆ ಎನಿಮಿ ಬಂದು ಸಪೋರ್ಟ್ ಮಾಡಿದಾಗ ಬ್ರಿಟಿಷವ್ರು ಹೆಲ್ಪ್ ಮಾಡಬೇಕು. ಸೊ ಬ್ರಿಟಿಷರ್ನ ಒಂದು ದಾಳಿ ಮಾಡಿದಾಗ ಹೈದರಾಲಿ ಹೆಲ್ಪ್ ಮಾಡಬೇಕು. ಈ ರೀತಿ ಒಂದು ಒಪ್ಪಂದನ ಮಾಡ್ಕೊತಾರೆ. ಎ ಫ್ಯೂ ಇಯರ್ಸ್ ಲೇಟರ್ ಮರಾಠಾಸ್ ಅಟ್ಯಾಕ್ಡ್ ಮೈಸೂರು ಕಿಂಗ್ಡಮ್. ಸೊ ಸುಮಾರು ವರ್ಷ ಆದಮೇಲೆ ಮರಾಠಾಸ್ ಏನು ಮಾಡ್ತಾರೆ, ಮೈಸೂರು ಕಿಂಗ್ಡಮ್ನ ಅಟ್ಯಾಕ್ ಮಾಡ್ತಾರೆ. ದೆನ್ ದ ಬ್ರಿಟಿಷರ್ಸ್ ಡಿ ನಾಟ್ ಕಮ್ ಟು ದ ಏಡ್ ಆಫ್ ಹೈದರಾಲಿ ಆ್ಯಂಡ್ ರಿಮೈನ್ ನ್ಯೂಟ್ರಲ್. ಸೊ ಇಲ್ಲಿ ಒಪ್ಪಂದ ಏನು ಮಾಡ್ಕೊಂಡಿರ್ತಾರೆ, ಮಡ್ರಾಸ್ ಟ್ರೀಟಿ. ಸೊ ಯಾವುದೇ ಒಂದು ಆರ್ಮಿ ಒಂದು ಯುದ್ಧಕ್ಕೆ ಬಂದಾಗ, ಸೊ ಬೋತ್ ದ ಪಾರ್ಟೀಸು ಯಾರು ಹೆಲ್ಪ್ ಮಾಡಬೇಕು ಅಂತ ಮಡ್ರಾಸ್ ಟ್ರೀಟಿಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾಯಿತು, ಮರಾಠಾಸ್ ಮೈಸೂರನ್ನು ಅಟ್ಯಾಕ್ ಮಾಡಿದಾಗ ಬ್ರಿಟಿಷವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಏಡ್ ಅಂದರೆ ಹೆಲ್ಪ್, ಹೈದರಾಲಿಗೆ ಹೆಲ್ಪ್ ಮಾಡೋದಿಲ್ಲ. ಅವರು ಸುಮ್ಮನೆ ಹೆಂಗೆ ಬಿಡ್ತಾರೆ, ನ್ಯೂಟ್ರಲ್ ಆಗಿದ್ದು ಬಿಡ್ತಾರೆ. ದಿಸ್ ಎನ್ರೇಜ್ಡ್ ಹೈದರಾಲಿ ಆ್ಯಂಡ್ ಇನ್ವೇಡೆಡ್ ಬ್ರಿಟಿಷ್. ಇದರಿಂದ ಕೋಪ ಆದ ಹೈದರಾಲಿ ಏನು ಮಾಡ್ತಾನೆ, ಬ್ರಿಟಿಷವ್ರ ಮೇಲೆ ಒಂದು ಯುದ್ಧನ ಮಾಡ್ತಾನೆ. ದಿಸ್ ಈಸ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಇದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಂತ ಕರಿತೀವಿ. ಸೊ ಹೈದರಾಲಿ ಡೈಡ್ ವೈಲ್ ಫೈಟಿಂಗ್ ದಿಸ್ ವಾರ್. ಬಟ್ ಹೈದರಾಲಿ ಏನಾಗ್ತಾರೆ, ಸತ್ತೋಗ್ತಾರೆ ಯುದ್ಧ ಮಾಡಬೇಕಾರೆ. ಸೊ ಈ ಒಂದು ಯುದ್ಧನ ಅವ್ರ ಮಗ ಟಿಪ್ಪು ಸುಲ್ತಾನು ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಸೊ ದಿಸ್ ಬ್ಯಾಟಲ್ ವಾಸ್ ಕಂಟಿನ್ಯೂಡ್ ಬೈ ಟಿಪ್ಪು ಸುಲ್ತಾನ್.
So this is how first and second Anglo-Mysore War was fought between Hyder Ali and Britishers. So now we know about achievements of Hyder Ali. Hyder Ali was aware of contemporary politics, though he was an illiterate. ಸೊ ಇವನಿಗೆ ಓದು ಬರಹ ಗೊತ್ತಿರಲಿಲ್ಲ, ಇಲಿಟ್ರೇಟ್ ಆಗಿದ್ದ, ಅವಿದ್ಯಾವಂತನಾಗಿದ್ದ. ಆದರೂ he was knowing many languages. ಸೊ ಅವನಿಗೆ ಎಷ್ಟೊಂದು ಲ್ಯಾಂಗ್ವೇಜಸ್ ಬಗ್ಗೆ ತಿಳ್ಕೊಂಡಿದ್ದ, ಇನ್ಕ್ಲೂಡಿಂಗ್ ಕನ್ನಡ, ಕನ್ನಡ ಆಲ್ಸೋ. ಈ ಎಕ್ಸ್ಟೆಂಡೆಡ್ ದ ಕಿಂಗ್ಡಮ್ ಆಫ್ ಮೈಸೂರು ಕನ್ಸಿಡರಬಲಿ. ಸೊ ಮೈಸೂರು ಸಾಮ್ರಾಜ್ಯನ ಒಂದು ಎಕ್ಸ್ಟೆಂಡ್ ಮಾಡ್ತಾನೆ. ವಾಸ್ ಎ ಬ್ರೇವ್ ಸೋಲ್ಜರ್ ಆ್ಯಂಡ್ ಆ್ಯನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. ಬ್ರೇವ್ ಸೋಲ್ಜರ್ ಆಗಿರ್ತಾನೆ ಮತ್ತು ಎಫಿಷಿಯಂಟ್, ಆಡಳಿತನೂ ಸಹ ಅಷ್ಟೇ ಎಫಿಷಿಯಂಟಾಗಿ ಮಾಡ್ತಾ ಇರ್ತಾನೆ. ಯಾರು? ಹೈದರ್ ಅಲಿ. ಹೈದರ್ ಅಲಿ ಆ್ಯಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಆ್ಯನಲ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ಸೊ ಹೈದರ್ ಅಲಿ ಅವರಿಗೆ ನಮ್ಮ ಒಂದು ಕರ್ನಾಟಕದ ಹಿಸ್ಟ್ರಿಯಲ್ಲಿ ಅವ್ರಿಗೆ ಅದು ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇದೆ. ವೈ ಮೀನ್ಸ್ ಈ ಎಸ್ಟಾಬ್ಲಿಷ್ ದ ಬ್ಯೂಟಿಫುಲ್ ಲಾಲ್ಬಾಗ್ ಗಾರ್ಡನ್ ಇನ್ ಬೆಂಗಳೂರು. ಸೊ ಇವತ್ತು ಲಾಲ್ಬಾಗ್ ಗಾರ್ಡನ್ ಏನಿದೆಯಲ್ಲ ಬೆಂಗಳೂರಲ್ಲಿ, ಅದನ್ನು ಎಸ್ಟಾಬ್ಲಿಷ್ ಮಾಡಿದವರು ಯಾರು? ಹೈದರ್ ಅಲಿ. ಸೊ ಬೆಂಗಳೂರಲ್ಲಿ ಲಾಲ್ಬಾಗ್ ಗಾರ್ಡನ್ ನೋಡಿದಿರಲ್ಲ, ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡಿದವರು ಹೈದರ್ ಅಲಿ. ಅಷ್ಟೇ ಅಲ್ಲದೇ ಒಂದು ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವ್ರಿಗೆ ಇಂಪಾರ್ಟೆಂಟ್ ಒಂದು ಪ್ಲೇಸ್ ಇದೆ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಒಡೆಯರ್ಸ್ ಆಫ್ ಮೈಸೂರು, who was the first Odayyar, and also Chikkadevaraya and Hyder Ali, the battles with the British and achievements of Hyder Ali. So next class we are going to know about Tipu Sultans and remaining in the next class, children. Thank you.